ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ಫ್ರೈಡೇ ದಿನ ನಾನು ಬೆಳಿಗ್ಗೆ ಮತ್ತು ರೆಸಿಪಿನ ಶೂಟ್ ಮಾಡ್ಕೊಂಡಿದ್ದೆಲ್ಲ ಅದನ್ನು ಇವತ್ತು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ. ಈ ವ್ಲಾಗು ನಂಗೆ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಮತ್ತು ಎಡಿಟಿಂಗ್ ಪ್ರಾಬ್ಲಮ್ಮು ಆಗಿತ್ತು. ನಾನು ಇನ್ನೂ ಸಹ ನನ್ನ ವ್ಲಾಗ್ಗಳನ್ನು ನಾನು ಮೊಬೈಲ್ನಾಗ ಎಡಿಟಿಂಗ್ ಮಾಡ್ತೀನಿ. ಇನ್ನೂ ನಾನು ಲ್ಯಾಪ್ಟಾಪ್ ಆಯ್ತು ಯಾವುದೇ ಇದ್ರಾಯ್ತು ಯೂಸ್ ಮಾಡ್ತಾ ಇಲ್ಲ. ಸೊ ಹೀಗಾಗಿ ಕೆಲವೊಂದು ಸತಿ ನನ್ನ ಎಡಿಟಿಂಗ್ ಪ್ರಾಬ್ಲಮಿಂದ ಮತ್ತು ಸಿದ್ದು ಏನಾದರೂ ಕ್ಲಾಸ್ ಇತ್ತು ಅಂದರೆ ಮತ್ತು ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಸ್ವಲ್ಪ ಬ್ಯುಸಿ ಇದ್ದಾಗ ಮಾತ್ರ ನಾನು ಎಡಿಟಿಂಗ್ ಪ್ರಾಬ್ಲಮ್ ಆಗಿ ಒಂದು 2-3 ದಿನ ಲೇಟ್ ಆಗ್ತಾವೆ. ಶೂಟ್ ಮಾಡಿ ಇಟ್ಕೊಂಡಿರ್ತೀವಿ ನಿಜ, ಆದರೆ ನಂಗೆ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗ್ತೈತಿ. ಹೀಗಾಗಿ ನಾನು ವ್ಲಾಗ್ಗೆ ಸ್ಟಾರ್ಟಿಂಗನೇ ಹೇಳಕತ್ತೀನಿ, ಇದು ಫ್ರೈಡೇ ವ್ಲಾಗು ಅಂತ. ಈ ವ್ಲಾಗ್ನೊಳಗೆ ನಾನು ಕ್ಲೀನಿಂಗ್ ಮತ್ತು ಪೂಜಾ, ನನ್ನ ಡೈಲಿ ರೂಟೀನ್ ಮತ್ತು ಅದ್ರ ಜೊತೆಗೆ ಒಂದು ಉತ್ತರ ಕರ್ನಾಟಕದ ಫೇಮಸ್ ನಮ್ಮ ಕಡೆ ಮಾಡುವಂಥ ಒಂದು ಡಿಫ್ರೆಂಟಾಗಿರೋ ಚಟ್ನಿ ಪುಡಿಯನ್ನು ಇವತ್ತು ನಾನು ಶೇರ್ ಮಾಡ್ಕೊಳಕತ್ತೀನಿ. ಆ ಚಟ್ನಿ ಪುಡಿ ಚಳಿಗಾಲಕ್ಕಂತೂ ಒಳ್ಳೆ ಕಾಂಬಿನೇಷನು, ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಮತ್ತು ಇವಾಗ ಜಾಸ್ತಿ ಅದನ್ನು ಕಡಿಮೆ ಮಾಡ್ಯಾರ. ಸೊ ಇವತ್ತಿನ ವ್ಲಾಗ್ನಾಗ ಅದನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ. ಸಿದ್ದು ಹೋದ್ಮೇಲೆ ನಾನು ಹೆಚ್ಚಾಗಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಅವ್ರಿಗೆ ಗೊತ್ತು ಇದ್ದೇ ಇರುತ್ತೆ, ನಾನು ಕ್ಲೀನಿಂಗನ್ನು ಫಸ್ಟ್ ಮಾಡ್ತೀನಿ. ಯಾಕಂದರೆ ಅವನು ಒಂದೊಂದು ಸತಿ ಬೇಗ ಹೋಗ್ಬಿಡ್ತಾನೆ, 7:15 ಹೋಗ್ಬಿಡ್ತಾನೆ, 7:30, 7:40 ಹಿಂಗೆ ಹೋಗ್ತಾನಲ್ಲ. ಸೊ ಹಂಗಾದಾಗ ನಾನು ಏನು ಮಾಡ್ತೀನಿ, ನನ್ನ ಮಾರ್ನಿಂಗ್ ರೂಟೀನನ್ನು ಅವ್ನು ಹೋದ ತಕ್ಷಣ ಕ್ಲೀನಿಂಗ್ ಶುರು ಮಾಡ್ಕೊತೀನಿ. ಅದಾದಮೇಲೆ ಏನಾದರೂ ಪೂಜೆ ಮತ್ತು ಈ ರೀತಿ ಏನಾದರೂ ನಾನು ಬಟ್ಟೆ ಹಾಕೋದು ಅಷ್ಟೇ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಮಷೀನಿಗೆ ಹಾಕ್ತೀನಿ. ಸೊ ಈ ರೀತಿ ಎಲ್ಲ ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಮತ್ತು ಏನಾದರೂ ಬ್ರೇಕ್ಫಾಸ್ಟ್ ಮಾಡೋದಿತ್ತು ಅಂದರೆ ಬರ್ತೀನಿ. ಇನ್ನು ಇದ್ರೊಳಗೆ ನಮ್ಮ ಮನೆಯವರು ಬೇಗ ಹೋಗೋದಿತ್ತಂದ್ರೆ ಫಸ್ಟ್ ಅವರಿಗೆ ನಾನೆಲ್ಲ ಬ್ರೇಕ್ಫಾಸ್ಟ್ ಮಾಡಿಕೊಟ್ಟು ಆಮೇಲೆ ನನ್ನ ಸ್ವಲ್ಪ ರೂಟೀನನ್ನು ಮತ್ತು ಮುಂದಿನ ಏನಾದರೂ ಕೆಲಸಗಳಿದ್ರೆ ಅವನ್ನ ಶುರು ಮಾಡ್ಕೋತೀನಿ. ಹೆಚ್ಚಾಗಿ ನನ್ನ 80% ಈ ರೀತಿ ರೂಟೀನ್ ಇರ್ತೈತಿ. ಇದ್ರ ಜೊತೆಗೆ ನಾನು ಯೋಗ ಕ್ಲಾಸ್ಗೆ ಈಗ ಒಂದು ಸ್ವಲ್ಪ ಊರಿಗೆ ಹೋಗಿ ಬಂದಿದ್ನೆಲ್ಲ ಒಂದಿಷ್ಟು ಗ್ಯಾಪ್ ಮಾಡ್ಕೊಂಡಿನಿ. ಸೊ ಮತ್ತು ಶುರು ಮಾಡ್ತೀನಿ. ಈಗ ಇನ್ನೊಂದು 2-3 ದಿನದಾಗ ಅದು ಶುರುವಾಯ್ತು ಅಂದರೆ ಅದು 1 ತಾಸು ನಾನು ಯೋಗ ಕ್ಲಾಸಿಗೋಸ್ಕರ ಕೊಡ್ತೀನಿ. ಸೊ ಈ ರೀತಿ ನಂದು 12 ಗಂಟೆ ತನಕ ಬೆಳಗಿನ ರೂಟೀನ ಇಷ್ಟಿರ್ತೈತಿ. ಇದ್ರ ಜೊತೆಗೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಏನಾದರೂ ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ ಇರ್ತೈತಲ್ಲ. ಸೊ 3 ಜನ ಇರೋದು ತಮಗೆಲ್ಲರಿಗೂ ಗೊತ್ತೈತಿ. ಹೀಗಾಗಿ ನಾನು ಪ್ರಿಪ್ರೇಷನ್ ಏನಾದರೂ ಇತ್ತು ಅಂದ್ರೆ, ಏನಾದರೂ ಕಟ್ಟಿಂಗು ಮತ್ತು ತರಕಾರಿ ಬಿಡಿಸ್ಕೊಳ್ಳೋದು ಏನಾದರೂ ಇತ್ತಂದರೆ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ. ಇನ್ನು ಕುಕ್ಕರ್ ಏನಾದರೂ ಇಡೋದಿತ್ತು ಅಂದರೆ ಬೆಳಗ್ಗೆನೇ ಮಾಡ್ಕೊಂಬಿಡ್ತೀನಿ. ಸೊ ಈ ರೀತಿ ನನ್ನ ಮಾರ್ನಿಂಗ್ ರೂಟೀನ್ ಇರ್ತೈತಿ. ಸೊ ಮನೆಯವರು ಎಲ್ಲರೂ ಸ್ನಾನ ಮಾಡ್ಕೊಂಡು ಬಂದರು. ನಾನು ಸ್ನಾನ ಮಾಡಿಕೊಂಡು ಪೂಜೆ ಮತ್ತು ಮಷೀನಿಗೆ ಬಟ್ಟೆ ಹಾಕಿರಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನು ಬ್ರೇಕ್ಫಾಸ್ಟ್ ಮಾಡಿಕೊಟ್ರಾತು ನಮ್ಮ ಮನೆಯವ್ರಿಗೆ ಅಂಥೇಳಿ ನಾನು ಮಾಡೋಕ್ಕಾಗ್ತಿದ್ದೆ. ಇವತ್ತು ನಾನು ತಿಂಡಿಗೆ ಅಂತ ನಾನು ಬ್ರೇಕ್ಫಾಸ್ಟಿಗೆ ಅಂತ ಆಲೂ ಪರೋಟ ಮಾಡಿದೆ. ಸಿದ್ದು ಭಾಳ ಲೈಕ್ ಆಗ್ತಾವೆ. ಮತ್ತು ಆಲೂ ಪರೋಟ ಮಾಡಿಬಿಟ್ವಿ ಅಂದರೆ ಬೆಳಗ್ಗೆ ಅವನಿಗೆ ಟಿಫಿನ್ ಬಾಕ್ಸಿಗೂ ಆಗ್ತೈತಿ ಮತ್ತು ನಮಗೆ ಬ್ರೇಕ್ಫಾಸ್ಟಿಗೂ ಆಗ್ತೈತಿ. ಮಧ್ಯಾಹ್ನ ಇದು ಕೊಟ್ಟರು ಅವನು ತಿಂತಾನೆ. ಸೊ ಹೀಗಾಗಿ ಒಂದೊಂದು ಸತಿ ಈ ರೀತಿ ನಾನು ಮ್ಯಾನೇಜ್ ಮಾಡ್ತೀನಿ. ಇದ್ರ ಜೊತೆಗೆ ಮಧ್ಯಾಹ್ನ ಸ್ವಲ್ಪ ಅನ್ನ ಸಾರು ಅದು ಮಾಡಿಬಿಟ್ಟೆ ಅಂದರೆ ನನ್ನ ಮಧ್ಯಾಹ್ನದ ರೂಟೀನ್ ಎಲ್ಲ ಮುಗಿದ್ಬಿಡ್ತೈತಿ ಮತ್ತು ಅಡುಗೆದ್ದು ಟೆನ್ಷನು ಇರೋಂಗಿಲ್ಲ. ಮತ್ತು ಈ ರೀತಿ ನಂದು ಕೆಲವೊಂದು ಸತಿ ಈ ರೀತಿ ಎಲ್ಲ ಮಾಡ್ಕೊಂಡಿರ್ತೀನಿ. ಅವನು ಹೋದಂದ್ರೆ ಗೊತ್ತಲ್ಲ 3 ಗಂಟೆನೇ ಆಗ್ತೈತಿ ಬರೋದು. ಬಂದ ತಕ್ಷಣ 1 ಪರೋಟ 2 ಪರೋಟ ತಿಂದಂದ್ರೆ ಮುಗೀತು. ಮತ್ತು ಸಾಯಂಕಾಲ ಬೆಳಿಗ್ಗೆ ಅಂತೂ ಹಾಲಂತೂ ಅವನಿಗೆ ಕಂಪಲ್ಸರಿ ಕೊಡ್ತೀನಿ. ಕೆಲವೊಂದು ಸತಿ ಕಾಫಿನೂ ಕೊಡ್ತೀನಿ, ಕೆಲವೊಂದು ಸತಿ ಟೀನೂ ಕೊಡ್ತೀನಿ. ಈ ರೀತಿ ಅವನ್ನ ರೂಟೀನ್ ಇರ್ತೈತಿ. ಸೊ ನಮ್ಮ ಮನೆಯವ್ರಿಗೂ ಈಗ ಬೇಗ ಬ್ರೇಕ್ಫಾಸ್ಟ್ ಕೊಡ್ತೀನಿ. ಯಾಕಂದರೆ ಲೇಟನೇ ಆಗಿಬಿಡ್ತೀವತ್ತ ನಿಜ ಹೇಳ್ಬೇಕಂದ್ರೆ. ಸ್ವಲ್ಪ ಎಲ್ಲ ಇದು ಮ್ಯಾಟು ಎಲ್ಲ ತೆಗಿಯೋಕತ್ನೆಲ್ಲ ಚಳಿಗಾಲದಾಗ ನಾನು ಕಂಪಲ್ಸರಿ ಹಾಲಿನೊಳಗೆ ಮ್ಯಾಟ್ ಹಾಕ್ಕೊಂಡಿರ್ತೀನಿ. ನಮ್ಮ ಮನೆ ಕಡೆಗೆ ಏನಾಗ್ತೈತಿ ಅಂದ್ರೆ ಬಿಸಿಲು ಬರೋದು ಸ್ವಲ್ಪ ಕಡಿಮೆನೇ ಆಗಿಬಿಡ್ತೈತಿ, ಬಾಲ್ಕನಿ ಒಳಗೆ ಬರ್ತೈತಿ. ಹೀಗಾಗಿ ಭಾಳ ಅಂದ್ರೆ ಭಾಳ ಚಳಿ ಇದ್ದಾಗ ಮಾತ್ರ ನಾನು ಕಂಪಲ್ಸರಿ 3 ತಿಂಗಳು ಮಾತ್ರ 3ರಿಂದ 4 ತಿಂಗಳು ನಾನು ಹಾಲ್ನಾಗ ಈ ಮ್ಯಾಟ್ ಹಾಕ್ಕೊಂಡೇ ಬಿಟ್ಟಿರ್ತೀನಿ. ಮತ್ತು ಸ್ವಲ್ಪ ಬೇಸಿಗೆ ಬಂತಂದ್ರೆ ತೆಗೆದಿರ್ತೀನಿ. ಈ ರೀತಿ ನಂದು ಇರ್ತೈತಿ ನೋಡ್ರಿ. ಯಾಕಂದರೆ ಚಳಿಗಾಲೆಲ್ಲ ಕೆಲವೊಂದು ಸತಿ ಸಿದ್ದು ಏನು ಮಾಡ್ತಾನೆ, ಕೆಳಗಡೆ ಅಲ್ಲೇ ಮ್ಯಾಟ್ ಮೇಲೆ ಊಟಕ್ಕೆ ಕೊಡ್ತಾನೆ ಮತ್ತು ಏನಾದರೂ ಬರೆಯೋದಿತ್ತಂದ್ರೆ ಅಲ್ಲೇ ಮಾಡ್ತಾನೆ. ಹೀಗಾಗಿ ನಾನು ಅದನ್ನ ಮ್ಯಾಟ್ ಒಂದು ಸ್ವಲ್ಪ ಯೂಸ್ ಮಾಡ್ತೀನಿ. ಅದಾದಮೇಲೆ ಮತ್ತು ಬೇಸಿಗೆ ಬಂತಂದ್ರೆ ಏನು ಅಷ್ಟೊಂದು ಅವಶ್ಯಕತೆ ಇರೋಂಗಿಲ್ಲ. ಹೀಗಾಗಿ ನಾನು ಹಾಕೋ ರೂಢಿ ಅಂತೂ ಜಾಸ್ತಿ ಇಟ್ಕೊಂಡಿಲ್ಲ. ಮತ್ತು ಇನ್ನೇನಾದ್ರು ಫಂಕ್ಷನ್ ಇದ್ವು ಅಂದ್ರೆ, ಏನಾದರೂ ಗೆಸ್ಟ್ ಬಂದರೆ ಆವಾಗ ಹಾಕಿರ್ತೀನಿ ಅಷ್ಟೇ. ಸೊ ನಮ್ಮ ಮನೆಯವರೆಲ್ಲ ತಿಂದರು ಆಲೂ ಪರೋಟ. ಈಗ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದೆ ನಿಮ್ಮ ಜೊತೆಗೆ ರೆಸಿಪಿನ ಶೇರ್ ಮಾಡ್ಕೋತೀನಿ. ಆಮೇಲೆಲ್ಲ ಮತ್ತು ಕ್ಲೀನಿಂಗು ಅದು ಇರ್ತದಲ್ಲ ರೀ, ಸೊ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ. ಫಸ್ಟ್ ನಾನು ಇವಕ್ಕೆ ಗುರಳ್ಳು ಅಂತೀವಿ ನಾವು. ಬೆಂಗಳೂರು ಕಡೆಗೆ ಇವಕ್ಕೆ ಹುಚ್ಚೆಳ್ಳು ಏನೋ ಅಂತ ಕರೀತಾರೆ. ನಾವು ಮಾತ್ರ ಗುರೆಳ್ಳು ಅಂತೀವಿ, ಎಳ್ಳು ಮತ್ತು ಗುರೆಳ್ಳು.
ಸೊ 1 ಕಪ್ನಷ್ಟು ನಾನು ಗುರಳ್ ತೊಗೊಂಡಿನಿ ನೋಡಿರಿ. ಅದಕ್ಕೆ ನಾನು ರೊಟ್ಟಿಗೆ ಹಂಚಿನಾಗ ನಾನು ಹುರ್ಕೊಳಕತ್ತೀನಿ. ಇದನ್ನ ಹೆಂಗೆ ಗೊತ್ತಾ, ನಾವು ಚಮಚೆಯಿಂದ ನಾವು ಅಥವಾ ಏನಾದರೂ ತೊಗೊಂಡು ಕೈಯಾಡಿಸ್ತಿರ್ತೀವಲ್ಲ, ಆ ರೀತಿ ನಾವು ಹುರಿದ್ರೆ ಏನಾಗ್ತಾವೆ ಅಂದರೆ ಇವು ಸಿಡಿತಾವೆ. ಹೀಗಾಗಿ ಅದ್ರ ಮೇಲೆ ಬಟ್ಟೆ ಹಾಕಿ ಹುರಿಬೇಕು. ಅಂದ್ರೆ ಅವು ಏನೂ ಸಿಡಿಯೋಂಗಿಲ್ಲ. ಇಲ್ಲಾಂದ್ರೆ ಚಟಪಟ ಅಂತ ಸಿಡಿದು ಹೊರಗಡೆ ಬಿದ್ದುಬಿಡ್ತಾವೆ. ಇದಕ್ಕೆ ನಾನೆಲ್ಲ ಸಿಂಪಲ್ಲಾಗಿ ಅಂದರೆ ಸಿಂಪಲ್ಲಾಗಿ ಹಾಕತ್ತಿ ಚಟ್ನಿ, ಉಪ್ಪು ಮತ್ತು ಅಚ್ಕಾರದ ಪುಡಿ ಮತ್ತು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಬೆಲ್ಲ ಇಷ್ಟು ಹಾಕ್ಕೊಂಡು ನಾನು ತರಿಯಾಗಿ ಮಿಕ್ಸಿ ಮಾಡ್ಕೊಂಡಿನಿ ನೋಡಿರಿ. ಇದು ಚಳಿಗಾಲಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಾಷ್ಟ ಆಯ್ತು ನೋಡಿರಿ. ಮಸ್ತಾಗಿದ್ದು ಖರೆ ಹೇಳ್ಬೇಕಂದ್ರೆ ಆಲೂ ಪರೋಟ. ಮುಂಜಾನೆ ಸಿದ್ದು ಟಿಫಿನಿಗೆ ಅದನ್ನ ಮಾಡ್ಕೊತೀನಲ್ಲ ಬಾಕ್ಸಿಗೆ, ಅದು ನಮಗೂ ಅದು ಆಗ್ತೈತಿ ಅಂತ ಮಾಡಿದೆ. ಸೊ ಆಗಲೇ 12 ಏನಪ್ಪ ನೋಡ್ರಿ. ಇಷ್ಟಿನ್ನು ಆಲೂಗಡ್ಡೆ ಪಲ್ಯ ಉಳ್ಕೊಂಡತಿ. ಸಿದ್ದು ಟಿಫಿನಿಗೆ ಒಂದು 2 ಬಜಿರ್ತಾನಲ್ಲ, ಮತ್ತು ಮಧ್ಯಾಹ್ನ ಮಾಡಿಕೊಟ್ರೆ ತಿಂತಾನೆ. ಆಲೂಗಡ್ಡೆ ಪರೋಟ ಅಂದ್ರೆ ಆಲೂ ಪರೋಟ ಅಂದ್ರೆ ಭಾಳ ಲೈಕ್ ಆಗ್ತೈತಿ. ಇದನ್ನು ಮಾಡೋದು ರೆಸಿಪಿ ನಾನು ಭಾಳ ಸತಿ ಶೇರ್ ಮಾಡ್ಕೊಂಡಿನಿ. ಆಲೂಗಡ್ಡೆ ನಾವು ಏನು ಕುದಿಸಿರ್ತೀವಲ್ಲ, ಈಗ ಹೊಸ ಆಲೂಗಡ್ಡೆ ಬರಾಕತ್ತವು. ಹೊಸ ಆಲೂಗಡ್ಡೆ ಬೇಗ ಕುದ್ದು ಇನ್ನೇನು 3 ಸಿಟಿಗೆಲ್ಲ ನಾವು ಫುಲ್ ಎಲ್ಲ ಸಿದ್ಧ ಆಗ್ಬಿಟ್ಟಿತ್ತು. ಚೆಂದಾಗಿ ಸ್ಮ್ಯಾಶ್ ಮಾಡಬೇಕು. ಇಲ್ಲಾಂದ್ರೆ ಸ್ಮ್ಯಾಶಲ್ಲಿಂದ ಇಲ್ಲ ನಾವು ಇದರಿಂದ ಇವತ್ತಂತೂ ನಾನು ಕೈಯಿಂದ ಸ್ಮ್ಯಾಶ್ ಮಾಡಿದ್ದೆ. ಇಲ್ಲಾಂದ್ರೆ ನಾವು ಮಸ್ತಾಗಿ ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಡ್ಬಿಟ್ವಿ ಅಂದರೆ ಇನ್ನೂ ಒಂದು ಆಪ್ಷನ್ ಅದ, ತುರಿಯ ಮನೆಯಿಂದ ಹಿಂಗೆ ನಾವು ಒಂದು ಗಟ್ಟಿದ್ರೆ ಹಂಗೆ ತುರ್ಕೊಂಡು ಬರ್ತೈತಿ. ಸೊ ಈ ರೀತಿ ಆಲೂಗಡ್ಡೆ ಮಾಡಿಟ್ಕೊಂಡು ಇನ್ನು ಒಗ್ಗರಣೆಗೆ ಜೀರಿಗೆ ಪೌಡ್ರ್, ಧನಿಯಾ ಪೌಡ್ರ್, ಗರಂ ಮಸಾಲ, ಅರಿಶಿನ ಪುಡಿ, ಖಾರದ ಪುಡಿ ಮತ್ತು ಉಪ್ಪು ಮತ್ತು ಒಗ್ಗರಣೆಗೆ ಈರುಳ್ಳಿ ಇಷ್ಟು ಹಾಕ್ಕೊಂಡು ನಾನು ಪಲ್ಯ ಮಾಡ್ಕೊಂಡಿರ್ತೀನಿ. ಮತ್ತು ಇನ್ನು ಗೋಧಿ ಹಿಟ್ಟೊಂದು ಜಸ್ಟ್ ಹಂಗೆ ಸಿಂಪಲ್ಲಾಗಿ ಹೇಳಕತ್ತೀನಿ ನಾನು. ಇನ್ನು ಗೋಧಿ ಹಿಟ್ಟು ನಾವು ಕಲಿಸ್ಕೊಂಡಿರ್ತೀವಲ್ಲ, ಚಪಾತಿ ಹಿಟ್ಟು ನಾನು ಮೈದಾ ಹಿಟ್ಟಂತೂ ಮಿಕ್ಸ್ ಮಾಡೋಂಗಿಲ್ಲ. ಕೆಲವೊಬ್ರು ಹರಿತಾವಂತಂದು ಮೈದಾ ಹಿಟ್ಟು ಮಿಕ್ಸ್ ಮಾಡ್ತಾರೆ. ನಾನಂತೂ ಮೈದಾ ಹಿಟ್ಟು ಮಿಕ್ಸ್ ಮಾಡೋಂಗಿಲ್ಲ. ಗೋಧಿ ಹಿಟ್ಟಲ್ಲೇ ಕಲಿಸಿಟ್ಟಿರ್ತೀವಲ್ಲ ಚಪಾತಿಗೆ, ಅದನ್ನು ಏನು ಮಾಡ್ಬೇಕಂದ್ರೆ ಒಂದು ತಾಸರ ನೆಡಿಬೇಕ್ರಿ. ಅದು ನಾನು ಬೆಳಿಗ್ಗೆ ಇವತ್ತು ಬೇಗ ಎದ್ದು ಫಸ್ಟ್ ಹಿಟ್ಟು ಕಲಸಿಟ್ಕೊಂಡು ಆಮೇಲೆ ಪಲ್ಯ ಮಾಡಿಟ್ಕೊಂಡೆ. ಸೊ ಹಿಂಗೆ 7:30 ಹೋಗ್ತಾನಲ್ಲ, ಸ್ವಲ್ಪ ಖರೆ ಹೇಳ್ಬೇಕಂದ್ರೆ ಅವಸರನ ಆಯ್ತು. ಆದರೆ ಅವ್ನು ಟಿಫಿನಿಗೆ ಇವತ್ತು ಅದ ಬೇಕು ಅನ್ನತ್ತಿದ್ದೆ. ಮಧ್ಯಾಹ್ನ ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಏನು ಚಲೋ ಅನಿಸ್ತದೆ. ದಿನ ಪಲ್ಯ ಚಪಾತಿ ಅಂದು ನಮಗೂ ಬೋರ್ ಆಗಿರ್ತಲ್ಲ. ಹೀಗಾಗಿ ಪರೋಟ ಇದ್ರೆ ಲೈಕ್ ಮಾಡ್ತಾನೆ. ಭಾಳ ಊರಿಂದ ಬಂದಿನ ಅದು ನಾನು ಮಾಡಿದ್ದಿಲ್ಲ ಆಲೂ ಪರೋಟ. ಸೊ ಇವತ್ತು ಹೀಗಾಗಿ ಸ್ವಲ್ಪ ಲಘು ಎದ್ದು ಹಿಟ್ಟು ಕಲಸಿ ಇಟ್ಕೊಂಡಿದ್ದೆ. ಒಂದು 3/4 ತಾಸಂತೂ ನೆಂದಿತ್ತು. ಇವತ್ತು ಜಾಸ್ತಿ ನೆಂದರೂ ಇನ್ನೂ ಚಲೋ ಆಗ್ತೈತಿ, ಅಂದರೆ ಹರಿಯಂಗಿಲ್ಲ. ಇನ್ನೇನು ಇದು ಫಿಲ್ಲಿಂಗ್ ರೆಡಿ ಮಾಡ್ಕೊಂಡಿರ್ತೀವಲ್ಲ, ನಮಗೆ ಸ್ವಲ್ಪ ಮೀಡಿಯಮ್ ಸೈಜ್ದು ಮಾಡಿಕೊಂಡ್ರೆ ಚಲೋ ಆಗ್ತೈತಿ. ತೀರ ದಪ್ಪನೂ ಆಗಬಾರ್ದು, ತೀರ ತಳ್ಳಗೂ ಆಗಬಾರ್ದು. ಈ ರೀತಿ ನಾವು ಆಲೂ ಪರೋಟ ಉತ್ಕೊಂಡು ಮಾಡ್ಬೋದು. ಮತ್ತು ಡಿಫ್ರೆಂಟಾಗಿ ನಾನೊಂದು ರೆಸಿಪಿನ ಶೇರ್ ಮಾಡ್ಕೊಂಡಿನಿ ಅಂತ ಅಂದ್ಕೊಂಡಿನಿ. 2 ಟೈಪ್ನು ಮಾಡ್ತಾರೆ. ಕೆಲವೊಬ್ರು ಈ ಥರ ಫಿಲ್ಲಿಂಗ್ ಮಾಡಿ ಹರಿತಾವು ಅಂತಾರೆ. ಹಿಂಗೆ ನಾವು ಲಟ್ಸಕ್ಕೆ ತಕ್ಷಣ ಹರಿತಾರಲ್ಲ. ಸೊ ಅಂಥವ್ರಿಗೆ ಈಸಿ ಪ್ರೊಸೆಸನ್ನು ನಾನು ಒಂದ್ಸತಿ ಎರಡು ಥರ ಮಾಡಿದ್ರೆ 3 ಥರ ಮಾಡಿದ್ರು ನಾನು ಆಲೂ ಪರೋಟ ತೋರಿಸಿನಿ ಅಂತ ಅಂದ್ಕೊಂಡಿನಿ. ಇಲ್ಲ 2 ಥರ ಆಲೂ ಪರೋಟ ಮಾಡೋದು ತೋರಿಸಿನಿ. ಮೆಂತ್ಯ ಪರೋಟನೂ 2-3 ಥರ ಯಾವ ರೀತಿ ಮಾಡ್ಬೋದು ಅನ್ನೋದು ನನ್ನ ಎಲ್ಲ ಬ್ಲಾಗ್ನಾಗ ಆಯ್ತು. ಮತ್ತು ಹಿಂದೆ ರೆಸಿಪಿಗೆ ಶೇರ್ ಮಾಡ್ಕೊಂಬಂದು ಅದ್ರಾಗೂ ಶೇರ್ ಮಾಡ್ಕೊಡೀನಿ. ನಾವು ಚಪಾತಿ ಸ್ವಲ್ಪ ಸಣ್ಣ ಉದ್ಕೊಂಡು ಅದರೊಳಗೆ ನಾವೇನು ಫಿಲ್ಲಿಂಗ್ ಇಟ್ಟು ಮತ್ತೊಂದು ಚಪಾತಿ ಅದ್ರ ಮೇಲೆ ಇಟ್ಟು ಸೈಡಿಗೆಲ್ಲ ನಾವು ಒತ್ಕೊಂಡು ಹಾಗೂ ಮಾಡ್ಬೋದು. ಈ ರೀತಿಯೂ ಮಾಡ್ಬೋದು. ನಾನು ಇವತ್ತೇನು ತೋರಿಸಿದ್ನಲ್ಲ. ಸೊ ಫಸ್ಟ್ ಟೈಮ್ ಯಾರಾದರೂ ಆಲೂ ಪರೋಟ ಮಾಡಿದ್ರೆ ಆ ರೀತಿ ಮಾಡಿದ್ರೆ ಹರಿಯಂಗಿಲ್ಲ. ಇದೇ ಒಂದು ನೋಡ್ರಿ ಟಿಪ್ಸ್ ಅಂತಂದರೆ ಆಲೂ ಪರೋಟ ಮಾಡೋದಂದ್ರೆ ನೀಟಾಗಿ ಬರ್ಬೇಕಂದ್ರೆ ನಾವು ಪಲ್ಯ ಮತ್ತು ಗೋಧಿ ಹಿಟ್ಟು ಕಲಿಸ್ಕೊಡಿದ್ರೆ ಎರಡಕ್ಕೂ ಮ್ಯಾಚ್ ಆಗಬೇಕು. ಒಂದು ಅಳಕ ಒಂದು ಗಟ್ಟಿ ಆದ್ರೂ ಸರಿ ಬರೋಂಗಿಲ್ಲ. ಸೊ ಹೀಗಾಗಿ ಅಷ್ಟೇ ಶೇರ್ ಮಾಡ್ಕೊಳ್ಳೋದಿತ್ತು. ಮತ್ತು ಈಗ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತೀನಿ. ಮಧ್ಯಾಹ್ನ 2:30 ಬರೋದ್ರಲ್ಲಿ ಸಿದ್ದು ನಮ್ಮ ಮನೆಯವರು ಎಷ್ಟೊತ್ತಿಗೆ ಬರ್ತಾರೆ ನೋಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ಅನ್ನಕ್ಕೆ ಕುಕ್ಕರ್ ಅದು ಇಟ್ಕೊಂಡ್ರೆ ಮುಗೀತಿವತ್ತಿನ ಮಾರ್ನಿಂಗ್ ರೂಟೀನ್ ಅಂತಲೇ ಹೇಳ್ಬೋದು. ಮಾರ್ನಿಂಗ್ ಅದು ಆಗಲಿ 12 ಗಂಟೆ ಆಗೈತಿ. ಸೊ ಇವತ್ತಿನ ಬ್ಲಾಗನ್ನು ಹೀಗೆ ಎಂಡ್ ಮಾಡ್ತೀನಿ. ಇನ್ನು ಗುರಳ್ ಚಟ್ನಿ ಕರೀದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗತ್ತೆ. ಚಳಿಗಾಲಕ್ಕೆ ಒಳ್ಳೇದನ್ನು ಜಸ್ಟ್ ಹಂಗೆ ನಿಮ್ಗೆ ರೆಸಿಪಿ ಶೇರ್ ಮಾಡ್ಕೊಂಡಿದ್ನೆಲ್ಲ. ಭಾಳ ದಿನ ಆಗಿತ್ತು ಮಾಡಬೇಕು ಅಂದ್ಕೊಂಡು ಇಷ್ಟ ಮಾಡ್ಕೊಡಿ ನೋಡಿರಿ. ಸಿದ್ದುಗೆ ಅಷ್ಟು ಲೈಕ್ ಆಗಂಗಿಲ್ಲ. ಸಿದ್ದು ಕೆಂಪು ಚಟ್ನಿ ಅದು ತೀರ್ತಾನ. ಸೊ ನಮಗೆ ಇನ್ನು ಚಳಿಗಾಲಕ್ಕೆ ಸ್ವಲ್ಪ ರೊಟ್ಟಿ, ಈಗ ದಿನಾ ರೊಟ್ಟಿ ಮಾಡಾಕತ್ತೀನಿ. ಹೀಗಾಗಿ ಈ ರೀತಿ ಚಟ್ನಿಗಳಿದ್ರೆ ಚಲೋ ಆಗ್ತೈತಿ ಅಂದು ಇನ್ನು ಅಗಸಿ ಚಟ್ನಿ ಮಾಡ್ತೀನೋ ಅಗಸಿದ ಒಂದು ರೆಸಿಪಿ ಶೇರ್ ಮಾಡ್ಕೊತೀನಿ. ಇನ್ನು ಅಗಸಿ ಚಟ್ನಿನೂ ಭಾಳ ಒಳ್ಳೆಯದು ಖರೆ ಹೇಳ್ಬೇಕಂದ್ರೆ. ಮತ್ತು ಶೇಂಗಾ ಚಟ್ನಿ ಅಂತೂ ಖಾಯಂ ಇರ್ತೈತಿ. ಸ್ವಲ್ಪ ಡಿಸೆಂಬರ್ ಜನವರಿಗೆ ಗುರಳ್ ಚಟ್ನಿ ಈ ರೀತಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಕೆಂಪು ಚಟ್ನಿನೂ ಐತಿ. ಇನ್ನು ಇಷ್ಟು ಕೆಂಪು ಚಟ್ನಿನ ಐತೆ. ಸೊ ಹೀಗಾಗಿ
ಇವತ್ತು ರೊಟ್ಟಿ ಅಂತೂ ಏನೂ ಮಾಡೋಂಗಿಲ್ಲ, ಒಂದು 2-3 ರೊಟ್ಟಿ ಇದಾವೆ ಇನ್ನು. ಸೊ ಏನು ಊಟ ಮಾಡ್ತಾರೆ ನೋಡ್ತೀನಿ ನಮ್ಮ ಮನೆಯವರು. ಇವತ್ತಿನ ಮಾರ್ನಿಂಗ್ ಬೆಳಗ್ಗೆಯಿಂದ ಇಷ್ಟು ರೂಟೀನ್ ಆಯ್ತು ನೋಡ್ರಿ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗೈತಿ ಅಂದ್ಕೊಂಡಿನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು, ಬಾಯ್.